ಇನ್ನು ಬಿಹಾರ ಮತದಾನಕ್ಕೆ 2 ದಿನ ಮಾತ್ರ ಬಾಕಿ ಇರೋದು. ಪ್ರಚಾರ ಈಗ ಬಿರುಸು ಪಡ್ಕೊಂಡಿದೆ. ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ಬಿಹಾರ ಮತದಾನಕ್ಕೆ 2 ದಿನ ಬಾಕಿ. ಇಂದು ಬಹಿರಂಗ ಪ್ರಚಾರಕ್ಕೆ ತೆರೆ. ನಾಡಿದ್ದು ಮತದಾನ. ಕಾಂಗ್ರೆಸ್ ನಾಯಕರು ಬಿಹಾರಿಗಳನ್ನ ಅವಮಾನಿಸುತ್ತಾರೆ. ಮಹಾಗಠಬಂಧನ್ ವಿರುದ್ಧ ಪ್ರಧಾನಿ ಮೋದಿ ಗರ್ಜಿಸಿದ್ದಾರೆ. ಅವಮಾನ ಸಚಿವಾಲಯ ಸ್ಥಾಪಿಸಿ ಎಂದ ಪ್ರಿಯಾಂಕಾ. ಬಿಹಾರ ವಿಧಾನಸಭಾ ಅಖಾಡ ರಂಗೇರಿದೆ. ಮತದಾನಕ್ಕೆ ಇನ್ನು 2 ದಿನ ಬಾಕಿ ಇರೋದು. ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. ನಿನ್ನೆ ಪ್ರಧಾನಿ ಮೋದಿ ಆದಿಯಾಗಿ ಘಟಾನುಘಟಿ ನಾಯಕರೇ ಪ್ರಚಾರ ಕಣದಲ್ಲಿದ್ದರು. ಈ ಮಧ್ಯೆ ಮೋದಿ ಮತ್ತು ಪ್ರಿಯಾಂಕಾ ಮಧ್ಯೆ ಈ ಅಪಮಾನ ಸಮರ ತಾರಕಕ್ಕೇರ್ತಾ ಇದೆ. ಬಿಹಾರಿಗಳನ್ನ ಅವಮಾನಿಸ್ತಾರೆ ಇವರು ಅಂತ ಮೋದಿ ಹೇಳಿದ್ರು. ಸೊ ಅದಕ್ಕೊಂದು ಸಚಿವಾಲಯ ಓಪನ್ ಮಾಡಿ ಅನ್ನೋದ್ರ ಬಗ್ಗೆ ಕೂಡ ಪ್ರಿಯಾಂಕಾ ವಾಪಸ್ ಕೌಂಟರ್ ಕೊಟ್ಟಿದ್ದಾರೆ. ಸೊ ಬಿಹಾರ ಮತದಾನಕ್ಕೆ 2 ದಿನ ಬಾಕಿ ಇದೆ. ಸೊ ರಾಹುಲ್ ಗಾಂಧಿ ಕೂಡ ವಿಭಿನ್ನವಾದಂಥ ಪ್ರಚಾರ ಈ ಬಾರಿ ಮಾಡಿದ್ರು. ಈ ಕೆರೆಗೆ ಜಂಪ್ ಮಾಡೋ ಮೂಲಕ ಮೀನು ಹಿಡಿಯುವಂಥ ಪ್ರಯತ್ನ ಮಾಡಿದ್ದಿರ್ಬೋದು, ಅಥವಾ ಸಾಮಾನ್ಯ ಜನರ ಜೊತೆಗೆ ಬೆರೆತು ರಾಹುಲ್ ಗಾಂಧಿ ಪ್ರಚಾರ ಮಾಡೋಕೆ ಹೊರಟ್ರೆ. ಇನ್ನು ಪ್ರಧಾನಿ ಮೋದಿ ಹೋದಲೆಲ್ಲ ಜನಸಾಗರ. ವಿಶೇಷವಾಗಿ ಈ ಮಹಾಗಠಬಂಧನ್ ವಿಚಾರವಾಗಿ ಅವರು ಮಾತನಾಡ್ತಾ ಬಂದರು. ಅದರಲ್ಲೂ ಬಿಹಾರದ ಜನರನ್ನ ಇವರು ಅವಮಾನಿಸ್ತಾರೆ ಅನ್ನೋ ಮಾತನ್ನು ಹೇಳೋ ಮೂಲಕ ಈಗ ಕಾಂಗ್ರೆಸ್ ಮತ್ತು ಉಳಿದಂಥ ಪಕ್ಷಗಳನ್ನು ಟ್ರಿಗರ್ ಮಾಡುವಂಥ ಕೆಲಸ ಕೂಡ ಆಯಿತು. ಸೊ ಇವತ್ತು ಬಹಿರಂಗ ಪ್ರಚಾರಕ್ಕೆ ತೆರೆ. ಯಾವ ರೀತಿಯಾಗಿ ಈ ಬಾರಿ ಬಿಹಾರದ ಜನತೆ ವೋಟ್ ಮಾಡ್ತಾರೆ, ಜೊತೆಗೆ ಕೇಂದ್ರದ NDA ಮೈತ್ರಿಕೂಟಕ್ಕೆ ಎಷ್ಟು ಮಟ್ಟಿಗೆ ಬೆಂಬಲ ಇದೆ, ಆ ಒಂದು ಕೂಟಕ್ಕೆ ಬಿಹಾರದ ಜನ ಎಷ್ಟು ಮಟ್ಟಿಗೆ ಕೈ ಹಿಡಿತಾರೆ, ಜೊತೆಗೆ ಮಹಾಗಠಬಂಧನ್ಗೂ ಕೂಡ ಇದು ಅಗ್ನಿ ಪರೀಕ್ಷೆ ಆಗಿದೆ.